ಗೃಹಲಕ್ಷ್ಮಿ 10,000 ರೂಪಾಯಿ ಹಣ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದ್ದು 6,000 ರೂಪಾಯಿ ಹಣ ಅಂತೂ ಈಗ ಜಮೆ ಆಗ್ತಾ ಇದೆ. 4,000 ರೂಪಾಯಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಜಮೆ ಆಗೋ ಬಗ್ಗೆನೂ ಕೂಡ ಒಂದು ದೊಡ್ಡ ಸಿಹಿ ಸುದ್ದಿ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಇದು ಗೃಹಲಕ್ಷ್ಮಿಯರಿಗೆ ಇವತ್ತು ಒಂದು ಬಂಪರ್ ಸಿಹಿ ಸುದ್ದಿ. ಇನ್ನು 2.5 ಎಕರೆ ಭೂಮಿ ಉಚಿತವಾಗಿ ನೀವು ಕೂಡ ಪಡೆದುಕೊಳ್ಳಬಹುದು ಸರ್ಕಾರದಿಂದ. ಹೌದು, ಇದರ ಬಗ್ಗೆ ನಾವು ಹೇಳ್ತಾ ಇಲ್ಲ, ಖುದ್ದು ಸರ್ಕಾರದಿಂದಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ 2.5 ಎಕರೆ ಭೂಮಿ ಯಾರಿಗೆ ಸಿಗುತ್ತೆ ಅದು ಕೂಡ ನೋಡೋಣ. ಇನ್ನು ಚೆನ್ನಾಗಿ ಓದಿ ನೀವು ಕೂಡ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದ್ರೆ 7,000 ರೂಪಾಯಿಂದ ಹಿಡಿದು 50,000 ರೂಪಾಯಿವರೆಗೂ ಪ್ರೋತ್ಸಾಹ ಧನ ನಿಮಗೆ ಸರ್ಕಾರವೇ ಕೊಡ್ತಾ ಇದೆ. ಹೌದು ವೀಕ್ಷಕರೇ, ನಿಮ್ಮ ಮನೆಯಲ್ಲೂ ಕೂಡ ಯಾರಾದ್ರೂ ವಿದ್ಯಾರ್ಥಿಗಳಿದ್ರೆ ಅಥವಾ ನೀವು ಕೂಡ ವಿದ್ಯಾರ್ಥಿಗಳು ಆಗಿದ್ರೆ ಸ್ಕಾಲರ್ಶಿಪ್ ಯೋಜನೆ ಬಗ್ಗೆ ಒಂದು ಮಹತ್ವದ ಅಪ್ಡೇಟ್ ಬಂದಿದೆ. ಇನ್ನು 4ನೇದಾಗಿ ರೇಷನ್ ಕಾರ್ಡ್ ಇದ್ದವರಿಗೆ, BPL ಕಾರ್ಡ್ ಇದ್ದವರಿಗೆ ಒಂದು ಹೊಸ ನಿಯಮ, ಒಂದು ಹೊಸ ಅಪ್ಡೇಟ್, ಜೊತೆಗೆ ಇಂದಿರಾ ಕಿಟ್ ವಿತರಣೆ ಆಗಿರ್ಬೋದು. ವೀಕ್ಷಕರೇ, BPL ಕಾರ್ಡ್ ಇದ್ದವರಿಗೆ ಭರ್ಜರಿ ಸಿಹಿ ಸುದ್ದಿಗಳು, ಹೊಸ ವರ್ಷಕ್ಕೆ ಹೊಸ ಗುಡ್ ನ್ಯೂಸ್, ಬ್ಯಾಡ್ ನ್ಯೂಸ್ ಎಲ್ಲ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಿಮ್ಮ ಹತ್ರನೂ ಕೂಡ ರೇಷನ್ ಕಾರ್ಡ್ ಇದ್ರೆ ಯಾವ ಕಾರ್ಡ್ ಇದೆ, BPL ಅಂದ್ರೆ BPL, APL ಅಂದ್ರೆ APL ಅಂತ ಕಮೆಂಟ್ ಮಾಡಿ. ಅದೇ ತರ ಒಂದೇ ದಿನ ಬಂಗಾರ ಮತ್ತು ಬೆಳ್ಳಿ ದರ ದಾಖಲೆ ಮಟ್ಟಕ್ಕೆ ಏರಿಕೆ ಆಗಿದ್ದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ನೀವು ಕೂಡ ಆಭರಣ ಖರೀದಿಗೆ ಪ್ಲಾನಿಂಗ್ ಮಾಡ್ತಾ ಇದ್ರೆ ನಿಮಗೆ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಕೂಡ ಬಂದಿದೆ. ಸೊ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ. ಇನ್ನು ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿರ್ಬೋದು, ರೇಷನ್ ಕಾರ್ಡ್ ಇದ್ದವರಾಗಿರ್ಬೋದು, ವೀಕ್ಷಕರೇ ವಿದ್ಯಾರ್ಥಿಗಳಾಗಿರ್ಬೋದು, ಬೇಗನೆ ವಿಡಿಯೋಗೆ ಲೈಕ್ ಮಾಡಿ, ನಿಮಗೆ ಗುಡ್ ನ್ಯೂಸ್ ಇದೆ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ಗೃಹಲಕ್ಷ್ಮಿಯರೇ ನಿಮಗೆ ಎಷ್ಟು ಕಂತು ಹಣ ಬಂದಿದೆ, ಇಲ್ಲಿವರೆಗೂ ನಿಮಗೆ 48,000 ರೂಪಾಯಿ ಹಣ ಬಂದಿದೆಯಾ ಟೋಟಲ್ ಆಗಿ ಗೃಹಲಕ್ಷ್ಮಿಯರಿಗೆ, ಬೇಗನೆ ಕಮೆಂಟ್ ಅಲ್ಲಿ ಎಸ್ ಆರ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹೌದು ವೀಕ್ಷಕರೇ, ಇಲ್ಲಿವರೆಗೂ 48,000 ರೂಪಾಯಿ ಹಣ ಜಮೆ ಆಗಿದೆ. ಗೃಹಲಕ್ಷ್ಮಿ ಯೋಜನೆಗೆ 2 ವರ್ಷ ಕಂಪ್ಲೀಟ್ ಆಗಿದೆ ಅಂತಾನೆ ಇಲ್ಲಿ ಹೇಳ್ಬೋದು. ಅಂದ್ರೆ 24 ಕಂತು ಕಂಪ್ಲೀಟ್ ಆಗಿದೆ. 24ನೇ ಕಂತು ಯಾವುದು? ಸೆಪ್ಟೆಂಬರ್ ತಿಂಗಳದ್ದು. ಹೌದು ವೀಕ್ಷಕರೇ, ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿದ್ದು ಡಿಸೆಂಬರ್ ಕೊನೆ ಹಂತದಲ್ಲಿ ಹಣವನ್ನ ಬಿಡುಗಡೆ ಮಾಡಿದ್ದು ಸೆಪ್ಟೆಂಬರ್ ಕಂತು. ಅಂದ್ರೆ ಸೆಪ್ಟೆಂಬರ್ ತಿಂಗಳ 24ನೇ ಕಂತು ಹಣವನ್ನ ಬಿಡುಗಡೆ ಮಾಡಿ ಅಕೌಂಟ್ಗೆ ಜಮೆ ಕೂಡ ಆಗಿದೆ. ಈಗ ಯಾವುದು ಕೂಡ ಬ್ಯಾಲೆನ್ಸ್ ಇಲ್ಲ ಸೆಪ್ಟೆಂಬರ್ ತಿಂಗಳವರೆಗೂ. ಈಗ ಬ್ಯಾಲೆನ್ಸ್ ಅಂದ್ರೆ ಬಾಕಿ ಇರುವ ಗೃಹಲಕ್ಷ್ಮಿ ಕಂತು ಹಣ ಹೇಳೋದಾದ್ರೆ ನವೆಂಬರ್, ಡಿಸೆಂಬರ್ ಹಾಗೂ ಅಕ್ಟೋಬರ್, ಅಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 3 ಕಂತು ಹಣ ಈಗ ಸರ್ಕಾರ ಗೃಹಲಕ್ಷ್ಮಿಯರಿಗೆ ಕೊಡೋದು ಬಾಕಿ ಇದೆ, 6,000 ರೂಪಾಯಿ. ಆದ್ರೆ ಮೊದಲು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಯಾರಿಗೆ ಹಣ ಬಂದಿಲ್ಲ ಅಂದ್ರೆ ಇಲ್ಲಿ ವೀಕ್ಷಕರೇ 2025ನೇ ವರ್ಷದ, ಹೋದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ 2 ಕಂತು ಹಣ ಕೆಲವೊಬ್ಬರ ಅಕೌಂಟ್ಗೆ ಜಮೆ ಆಗಿಲ್ಲ ಎಂದು ಸರ್ಕಾರ ಒಪ್ಪಿಕೊಂಡಿದೆ. ಅದೇ ತರ 5,000 ಕೋಟಿ ರೂಪಾಯಿ ಹಣವೂ ಕೂಡ ಕೊಡೋದು ಬಾಕಿ ಇದೆ ಗೃಹಲಕ್ಷ್ಮಿಯರಿಗೆ. ಈ ಒಂದು ಹಣ ಯಾವಾಗ ಹಾಕ್ತೀರಾ, ಇದಕ್ಕೆ ಅಧಿಕೃತವಾಗಿ ಸದ್ಯಕ್ಕೆ ಯಾವುದೇ ರೀತಿ ಘೋಷಣೆ ಇನ್ನೂ ಕೂಡ ಬಂದಿಲ್ಲ. ಆದ್ರೆ ಪರಿಶೀಲನೆ ಮಾಡಿ ಜಮೆ ಮಾಡ್ತಾ ಇದ್ದೀವಿ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಡಲಾಗಿದೆ. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಒಂದು ಸಪೋರ್ಟಿವ್ ಆಗಿ ಪರಿಶೀಲನೆ ಮಾಡಿ ಹಣ ಜಮೆ ಮಾಡ್ತೀವಿ, ಅಂದ್ರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣವೂ ಕೂಡ ಜಮೆ ಮಾಡ್ತೀವಿ, 5,000 ಕೋಟಿ ರೂಪಾಯಿ ಹಣ ಎಲ್ಲೂ ಕೂಡ ಹೋಗಿಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಸರ್ಕಾರದ ಖಜಾನೆಯಲ್ಲಿ 5,000 ಕೋಟಿ ರೂಪಾಯಿ ಹಣ ಭದ್ರವಾಗಿದೆ. ಆ ಒಂದು ಹಣವನ್ನ ಪರಿಶೀಲನೆ ಮಾಡಿ ಬಿಡುಗಡೆ ಮಾಡ್ತೀವಿ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ವೀಕ್ಷಕರೇ, ಈ ಒಂದು ಜನವರಿ ಒಳಗೆ ಆ ಒಂದು ಹಣ ರಿಲೀಸ್ ಆದ್ರೆ ನಿಮ್ಮ ಒಂದು ಅಕೌಂಟ್ಗೆ 4,000 ರೂಪಾಯಿ ಹಣ ಬರಲಿದೆ ಅಂತಾನೆ ಹೇಳ್ಬಹುದು. ಗೃಹಲಕ್ಷ್ಮಿ ಹಣ 3 ತಿಂಗಳು ಹಿಂದಕ್ಕೆ ಓಡ್ತಾ ಇದೆ ಅಂತ ವಿರೋಧ ಪಕ್ಷದವರು ಒಂದು ಆರೋಪವನ್ನ ಮಾಡಿರುವಂತದ್ದು. ಅಂದ್ರೆ ಪ್ರತಿ ತಿಂಗಳು ಸರಿಯಾಗಿ ಹಣ ಬರ್ತಾ ಇಲ್ಲ, ಮತ್ತೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಯಾವಾಗ ಗ್ಯಾಪ್ ಐತ್ ನೋಡಿ, ಅಲ್ಲಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಸ್ವಲ್ಪ ವಿಳಂಬವಾಗ್ತಾ ಇದೆ ಅಂತ ಇಲ್ಲಿ ವಿರೋಧ ಪಕ್ಷದವರು ಹೇಳ್ತಾ ಇರುವಂತದ್ದು. ಇನ್ನು ಈಗ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ದು 6,000 ರೂಪಾಯಿ ಫೆಬ್ರವರಿಯಲ್ಲಿ ಇದರ ಬಗ್ಗೆ ಒಂದು ಅಪ್ಡೇಟ್ ಬರಲಿದೆ ಅಂತಾನು ಇಲ್ಲಿ ಹೇಳಬಹುದು ವೀಕ್ಷಕರೇ. ಅದೇ ತರ 3 ಲಕ್ಷ ರೂಪಾಯಿ ಸಾಲ ಸೌಲಭ್ಯವೂ ಕೂಡ ಕೊಡಲಾಗ್ತಾ ಇದೆ ಗೃಹಲಕ್ಷ್ಮಿಯರಿಗೆ. ಯಾರೆಲ್ಲ ಒಂದು ಸಂಘದಲ್ಲಿ ಜಾಯ್ನ್ ಆಗ್ತಾರೆ ನೋಡಿ, ಅವರ ಸಂಘದಲ್ಲಿ ಅವರಿಗೆ 3 ಲಕ್ಷ ರೂಪಾಯಿ ಅಂದ್ರೆ 1,000 ರೂಪಾಯಿ ಮೆಂಬರ್ಶಿಪ್ ಪಾವತಿ ಮಾಡಿ ನೀವು ಗೃಹಲಕ್ಷ್ಮಿ ಸಂಘದಲ್ಲಿ ಅಧ್ಯಕ್ಷರ ಅಂದ್ರೆ ಮೆಂಬರ್ಶಿಪ್ ತಗೋಬೇಕು. ನಂತರ ನಿಮಗೆ 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯವೂ ಕೂಡ ಕೊಡಲಾಗುತ್ತೆ. ಬನ್ನೀಗ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಬಂದಿದೆ. ಹೌದು ವೀಕ್ಷಕರೇ, 2.5 ಎಕರೆ ಭೂಮಿ ವಿತರಣೆ ಬಗ್ಗೆನೂ ಕೂಡ ಒಂದು ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹಿಂದುಳಿದ ಜಾತಿ ಸಂಘಕ್ಕೆ ಉಚಿತವಾಗಿ ಭೂಮಿ ವಿತರಣೆ ಮಾಡುತ್ತಾ ಸರ್ಕಾರ ಕನಿಷ್ಠ 2.5 ಎಕರೆ ಜಮೀನು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ದೇವಾಂಗ ಸಮುದಾಯವು ಸೇರಿ ರಾಜ್ಯದ ಎಲ್ಲಾ ಒಂದು ಹಿಂದುಳಿದ ಜಾತಿಗಳ ಸಂಘಗಳಿಗೂ ಕೂಡ ಸರ್ಕಾರದಿಂದ ಉಚಿತ ಜಮೀನು ನೀಡಲು ಚಿಂತನೆ ನಡೆಸಲಾಗ್ತಾ ಇದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ದೇವಾಂಗ ಸಂಘ ನಗರದ ಅರಮನೆ ಮೈದಾನದಲ್ಲಿ ಭಾನುವಾರ ಪ್ರೋಗ್ರಾಂನಲ್ಲಿ ಮಾತನಾಡಿದ್ದಾರೆ. ದೇವಾಂಗ ಸಂಘದ ಶತಮಾನೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ್ದಾರೆ.
ಏನ್ ಮಾತಾಡಿದ್ದಾರೆ ಅಂದ್ರೆ, ಹಿಂದುಳಿದ ಜಾತಿ ಸಂಘಟನೆಗಳಿಗೆ ತಲಾ ಕನಿಷ್ಠ 2ರಿಂದ 2.5 ಎಕರೆ ಜಮೀನು ನೀಡಲು ಅವಕಾಶವಿದೆ. ಈ ವಿಚಾರ ಮುಂದಿನ ಸಚಿವ ಸಂಪುಟದಲ್ಲಿ ಚರ್ಚೆಗೆ ಬಂದಾಗ ಚರ್ಚೆ ಮಾಡಿ ದೇವಾಂಗ ಸಮಾಜದ ಸಂಘಟನೆ ಸೇರಿ ಎಲ್ಲ ಹಿಂದುಳಿದ ಜಾತಿ ಸಂಘಟನೆಗಳಿಗೂ ಸರ್ಕಾರದಿಂದಲೇ ಉಚಿತವಾಗಿ ಜಮೀನು ನೀಡಲಾಗುವುದು ಅಂತ ತಿಳಿಸಿದ್ದಾರೆ. ಇದರ ಜೊತೆಗೆ ನೇಕಾರರ ಅಭಿವೃದ್ಧಿಗೂ ಕೂಡ ನಿಗಮವನ್ನ ಸ್ಥಾಪನೆ ಮಾಡೋ ಬಗ್ಗೆನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಅಂದ್ರೆ ಇದರ ಪ್ರಕಾರ ನಮ್ಮ ರಾಜ್ಯದ ಎಲ್ಲಾ ಹಿಂದುಳಿದ ಜಾತಿ ಸಂಘಗಳಿಗೆ 2.5 ಎಕರೆ ಭೂಮಿ ಜಮೀನು ಸಿಗಲಿದೆ ಅಂತಾನೆ ಹೇಳ್ಬಹುದು. ಎಲ್ಲಾ ಹಿಂದುಳಿದ ಜಾತಿ ಸಂಘಗಳಿಗೂ ಸರ್ಕಾರದಿಂದಲೇ ಉಚಿತವಾಗಿ ಜಮೀನು ನೀಡಲು ಚಿಂತನೆ ಮಾಡಲಾಗ್ತಾ ಇದ್ದು, ಕನಿಷ್ಠ 2.5 ಎಕರೆ ಜಮೀನು ನೀಡುವ ಬಗ್ಗೆ ಸಂಪುಟ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇದು ಒಂದು ಬಿಗ್ ಅಪ್ಡೇಟ್ ಮತ್ತು ದೊಡ್ಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ಕೂಡ ನೀವು ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸ್ ಕೂಡ ಓಪನ್ ಇದೆ. ಹಾಗೆ ವಿಡಿಯೋಗೆ ಲೈಕ್ ಮಾಡ್ತಾ ಇಲ್ಲ ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡ್ತಾ ಇರಿ. ಇನ್ನು ವೀಕ್ಷಕರೇ, ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಒಂದು ಬಂಪರ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ರೇಷನ್ ಕಾರ್ಡ್ ಇದ್ದವ್ರಿಗೆ ಇಂದಿರಾ ಕಿಟ್ ವಿತರಣೆಗೆ ಕ್ಷಣಗಣನೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಫೆಬ್ರವರಿ 10ನೇ ತಾರೀಕು 2026ರ ಒಳಗೆ, ಅಂದ್ರೆ ಈ ವರ್ಷದ ಫೆಬ್ರವರಿ 10ನೇ ತಾರೀಕಿನ ಒಳಗೆ ತುಂಬಾ ವರ್ಷದಿಂದ ಜನರು ಕಾಯ್ತಾ ಇರುವ ಈ ಒಂದು ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ವಿತರಣೆ ಆಗುತ್ತೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ವೀಕ್ಷಕರೇ, ರಾಜ್ಯ ಸರ್ಕಾರದಿಂದ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಅಂದ್ರೆ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಅಂತ ಘೋಷಣೆ ಮಾಡಿ ಈಗ 3ರಿಂದ 4 ತಿಂಗಳು ಆಗಿದೆ. ಇಂದಿರಾ ಕಿಟ್ ವಿತರಣೆ ಯಾವಾಗ ಅಂತ ಜನರು ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೂಡ ಬಂದಿದೆ. ಫೆಬ್ರವರಿ ತಿಂಗಳ ಒಳಗೆ ಇಂದಿರಾ ಕಿಟ್ ರಾಜ್ಯದ ಜನರ ಕೈಗೆ ಬಂದು ಸೇರಲಿದೆ. ಇಲ್ಲಿ ಸರ್ಕಾರದಿಂದ, ಕರ್ನಾಟಕದಿಂದ ಅಕ್ಕಿ ವಿತರಣೆ ಬಂದ್ ಮಾಡಲಾಗುತ್ತಂತೆ. ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಅಕ್ಕಿ ವಿತರಣೆ ಇಲ್ಲ, ಅಕ್ಕಿ ಬದಲಾಗಿ ಇಂದಿರಾ ಕಿಟ್. ಆದ್ರೆ ಅಕ್ಕಿ ಸಿಗಲ್ವಾ? ಅಕ್ಕಿ ಸಿಗುತ್ತೆ, ಅದು ಕೇಂದ್ರ ಸರ್ಕಾರದಿಂದ. ಏನಾಗ್ತಾ ಇತ್ತು, ಮೊದಲು ನ್ಯಾಯಬೆಲೆ ಅಂಗಡಿಯಲ್ಲಿ ಕೇಂದ್ರ ಸರ್ಕಾರವೂ ಕೂಡ, ಮೋದಿ ಸರ್ಕಾರವೂ ಕೂಡ ಅಕ್ಕಿ ವಿತರಣೆ ಮಾಡ್ತಾ ಇತ್ತು. ನಮ್ಮ ಕರ್ನಾಟಕ ಸರ್ಕಾರದಿಂದಲೂ ಕೂಡ ಪ್ರತಿ ವ್ಯಕ್ತಿಗೆ 5 ಕೆಜಿ ಅಕ್ಕಿ ಅಂತ ವಿತರಣೆ ಮಾಡಲಾಗ್ತಾ ಇತ್ತು. ಈಗ ಏನಾಗಿದೆ ಅಂದ್ರೆ ವೀಕ್ಷಕರೇ, ಅದನ್ನ ಈಗ ಅಕ್ಕಿ ವಿತರಣೆ ಕರ್ನಾಟಕ ಸರ್ಕಾರದಿಂದ ಬಂದಾಗಿ ವಿತರಣೆ ಮಾಡಲಾಗುತ್ತೆ ಇಂದಿರಾ ಕಿಟ್. ಆದ್ರೆ ನಮ್ಮ ಒಂದು ಕೇಂದ್ರ ಸರ್ಕಾರವೂ ಕೂಡ ಇಲ್ಲಿ ಅಕ್ಕಿ ವಿತರಣೆ ಮಾಡುತ್ತೆ. ಹೀಗಾಗಿ ಅಕ್ಕಿ ಜೊತೆಗೆ ನಿಮಗೆ ಇಂದಿರಾ ಕಿಟ್ ಸಿಗುತ್ತೆ. ಈ ಕಡೆ ಕೇಂದ್ರ ಸರ್ಕಾರದ ಅಕ್ಕಿ ಕೂಡ ಸಿಗುತ್ತೆ, ರಾಜ್ಯ ಸರ್ಕಾರದಿಂದ ಇಂದಿರಾ ಕಿಟ್ ಕೂಡ ಸಿಗುತ್ತೆ. ಹೀಗಾಗಿ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡೋದು ತಡೆಯುತ್ತೆ. ಮೊದಲು ತುಂಬಾ ಜನ ಅಕ್ಕಿ ಏನ್ ಮಾಡ್ತಾ ಇದ್ರು, ಸ್ವಲ್ಪ ಇಟ್ಕೊಂಡು ಸ್ವಲ್ಪ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತಾ ಇದ್ರು ಹಣಕ್ಕೋಸ್ಕರ. ಇದು ತಪ್ಪು. ಸರ್ಕಾರದ ಪ್ರಕಾರ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡೋರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಈಗ ಯಾರಾದ್ರೂ ಇಂದಿರಾ ಕಿಟ್ ಏನಾದ್ರೂ ಹಣಕ್ಕೋಸ್ಕರ ಮಾರಾಟ ಮಾಡಿದ್ರೆ, ಅಕ್ಕಿ ಏನಾದ್ರೂ ಮಾರಾಟ ಮಾಡಿದ್ದೆ ಆದಲ್ಲಿ ಅವರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಹಾಗೆ ಅವರ ಒಂದು ಕಾರ್ಡು ಕೂಡ 6 ತಿಂಗಳು ಬಂದ್ ಆಗುತ್ತೆ. ಅವರಿಗೆ ಯಾವುದೇ ರೀತಿ ಪಡಿತರ ಕೂಡ ಸಿಗೋದಿಲ್ಲ, ಮತ್ತೆ ಅವರಿಗೆ ದಂಡ ಕೂಡ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ ಇಲ್ಲಿವರೆಗೂ 7 ಲಕ್ಷಕ್ಕೂ ಹೆಚ್ಚು BPL ಕಾರ್ಡುಗಳು ರದ್ದಾಗಿದ್ದು APL ಕಾರ್ಡ್ಗೆ ವರ್ಗಾವಣೆ ಆಗಿದೆ. ಇನ್ನೊಂದೇನಪ್ಪಾ ಅಂದ್ರೆ, ದಿನಕ್ಕೆ 500 ರೂಪಾಯಿ ದುಡಿಯುವರ BPL ಕಾರ್ಡು ಕೂಡ APL ಕಾರ್ಡ್ ಆಗಿದೆ. ಅಂದ್ರೆ BPL ಕಾರ್ಡ್ 1,20,000 ರೂಪಾಯಿ ಆದಾಯ ಲಿಮಿಟ್ ಇದೆ. ಅದು ಯಾರಾದ್ರೂ ಕ್ರಾಸ್ ಮಾಡಿದ್ರೆ ಅವರ BPL ಕಾರ್ಡು APL ಕಾರ್ಡ್ ಆಗುತ್ತೆ. ಸೊ ಈಗ ಅದನ್ನ 1,80,000 ರೂಪಾಯಿಗೆ ಏರಿಕೆ ಮಾಡುವ ಚಿಂತನೆ ಕರ್ನಾಟಕ ಸರ್ಕಾರದಲ್ಲಿ ನಡೀತಾ ಇದೆ. ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ವೀಕ್ಷಕರೇ, ಪ್ರೋತ್ಸಾಹ ಧನ ಯೋಜನೆ ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ನೀಡಲಾಗ್ತಾ ಇದೆ. ಹೌದು, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಘೋಷಣೆ ಆಗಿದ್ದು ಪ್ರೋತ್ಸಾಹ ಧನ ಯೋಜನೆ ವಿದ್ಯಾರ್ಥಿಗಳಿಗೆ. ಇಲ್ಲಿ ಏನಾಗಿದೆ ಅಂದ್ರೆ ವೀಕ್ಷಕರೇ, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಬೇಕು. ಈ ಒಂದು ಉತ್ತೀರ್ಣರಾಗುವ ಮೂಲಕ ಶೈಕ್ಷಣಿಕ ಸಾಧನೆ ತೋರಿದ್ದಲ್ಲಿ ಅವರನ್ನ ಉತ್ತೇಜಿಸುವ ಉದ್ದೇಶದಿಂದ ಸರ್ಕಾರದ ವತಿಯಿಂದ ಪ್ರೋತ್ಸಾಹ ಧನವನ್ನ ನೀಡಲಾಗ್ತಾ ಇದೆ. ಈ ಒಂದು ಯೋಜನೆ ವಿವಿಧ ಹಂತದಲ್ಲಿ ಮಾಡಲಾಗಿದ್ದು, ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಹೇಳೋದೇನಪ್ಪಾ ಅಂದ್ರೆ, SSLC ವಿದ್ಯಾರ್ಥಿಗಳು 60ರಿಂದ 75% ಪಾಸ್ ಆದ್ರೆ, ಅಂದ್ರೆ ಒಂದು ಮಾರ್ಕ್ಸ್ ತಗೊಂಡ್ರೆ, ಅಂಕಗಳನ್ನು ತಗೊಂಡ್ರೆ ಅವರಿಗೆ 7,500 ರೂಪಾಯಿ ಪ್ರೋತ್ಸಾಹ ಧನ ಇರುತ್ತೆ. ಒಂದು ವೇಳೆ SSLC ವಿದ್ಯಾರ್ಥಿಗಳು 75%ಗಿಂತ ಮೇಲ್ಪಟ್ಟು ಸ್ಕೋರ್ ಮಾಡಿದ್ರೆ, ಮಾರ್ಕ್ಸ್ ತಗೊಂಡ್ರೆ ಅವರಿಗೆ 15,000 ರೂಪಾಯಿ ಸರ್ಕಾರದಿಂದಲೇ ಒಂದು ಪ್ರೋತ್ಸಾಹ ಧನ. ಇದು ಕೇವಲ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಮಾತ್ರ ಎಲ್ಲ ಕೂಡ. ಮತ್ತೆ PUC ಡಿಪ್ಲೊಮಾ ವಿದ್ಯಾರ್ಥಿಗಳು ಕೂಡ ಏನಾದ್ರೂ ಒಂದು ಮೊದಲ ಅಟೆಂಪ್ಟ್ ನಲ್ಲಿ ಪಾಸ್ ಆದ್ರೆ ಅವರಿಗೆ 20,000 ರೂಪಾಯಿವರೆಗೂ ಪ್ರೋತ್ಸಾಹ ಧನ. ಪದವಿ ವಿದ್ಯಾರ್ಥಿಗಳಿಗೆ 25,000 ರೂಪಾಯಿ, ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ 30,000 ರೂಪಾಯಿ ಪ್ರೋತ್ಸಾಹ ಧನ. ಅದೇ ತರ ವೃತ್ತಿಪರ ಪದವಿ ವಿದ್ಯಾರ್ಥಿಗಳಿಗೆ 35,000 ರೂಪಾಯಿ. ವಿಶ್ವವಿದ್ಯಾಲಯ ಮಟ್ಟದಲ್ಲಿ PG ಕೋರ್ಸ್ಗಳ ವಿವಿಧ ವಲಯಗಳಲ್ಲಿ 1ರಿಂದ 5 ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ 50,000 ರೂಪಾಯಿ ಪ್ರೋತ್ಸಾಹ ಧನ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಕೊನೆಯದಾಗಿ ಬಂಗಾರದ ಬೆಲೆ ಹೊಸ ವರ್ಷ ಆಗ್ತಾ ಇದ್ದಂತೆ ಏರಿಕೆ ಮೇಲೆ ಏರಿಕೆ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಹೇಳೋದಾದ್ರೆ ವೀಕ್ಷಕರೇ, ಒಂದೇ ದಿನ
2,400 ರೂಪಾಯಿಯಷ್ಟು ಬೆಲೆಯಲ್ಲಿ ಏರಿಕೆ ಆಗಿದೆ. ಹೌದು, ಬಂಗಾರ ಬೆಲೆ 1,35,820 ರೂಪಾಯಿ ಇತ್ತು ನಿನ್ನೆ. ಇವತ್ತು 1,38,220 ರೂಪಾಯಿ, ಅಂದ್ರೆ 2,400 ರೂಪಾಯಿಯಷ್ಟು ಬೆಲೆಯಲ್ಲಿ ಏರಿಕೆ ಆಗಿರುವಂತದ್ದು. ಅದೇ ತರ 22 ಕ್ಯಾರೆಟ್ ಚಿನ್ನವು ಕೂಡ 2,200 ರೂಪಾಯಿಯಷ್ಟು ಏರಿಕೆಯಾಗಿ 1,26,700 ರೂಪಾಯಿ ಆಗಿದೆ. ಅದೇ ತರ ಬೆಳ್ಳಿ ದರವು ಕೂಡ ಒಂದೇ ದಿನ 7,000 ರೂಪಾಯಿ ಏರಿಕೆ ಆಗೋದರ ಮೂಲಕ 2,48,000 ರೂಪಾಯಿ, ಅಂದ್ರೆ 2,41,000 ರೂಪಾಯಿ ಇತ್ತು ಬೆಳ್ಳಿ 1 ಕೆಜಿಗೆ. ಈಗ 2,48,000 ರೂಪಾಯಿ ಆಗಿದೆ. ಅದೇ ತರ ವೀಕ್ಷಕರೇ, ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಅಡವಿಟ್ರೆ ಯಾವ ತರ ಸಾಲ ಸಿಗುತ್ತೆ ನೋಡಿ ಬ್ಯಾಂಕುಗಳಲ್ಲಿ, ಅದೇ ತರ ಬೆಳ್ಳಿ ಕೂಡ ಅಡವಿಟ್ರು ಸಾಲವನ್ನ ವಿತರಣೆ ಮಾಡುವ ಒಂದು ಹೊಸ ವ್ಯವಸ್ಥೆ ಭಾರತದಲ್ಲಿ ಜಾರಿಗೆ ಬರುತ್ತಂತೆ. ನಮ್ಮ ಒಂದು ಬ್ಯಾಂಕುಗಳಲ್ಲಿ ಬೆಳ್ಳಿ ಅಡ ಇಟ್ಟರು ಕೂಡ ಸಾಲ ನೀಡುವ ಯೋಜನೆಗಳು ಜಾರಿಗೆ ಬರಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಮುಂದಿನ ಬರೋ ದಿನಗಳಲ್ಲಿ ಬೆಳ್ಳಿಗೆ ಮತ್ತಷ್ಟು ಡಿಮ್ಯಾಂಡ್ ಕೂಡ ಬರುತ್ತೆ. ಬೆಳ್ಳಿಗೆ ಡಿಮ್ಯಾಂಡ್ ಯಾವಾಗ ಬರುತ್ತೆ ಅವಾಗ ರೇಟ್ ಏರಿಕೆ ಆಗುತ್ತೆ. ಸದ್ಯಕ್ಕೆ ಬಂಗಾರ ಅಂತೂ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ತೋರಿಸ್ತಾ ಇದೆ. ಸೊ ಬಂಗಾರಕ್ಕಂತೂ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಬಂದಿರೋದ್ರಿಂದ ಬೆಲೆ ಇಳಿಕೆ ಆಗ್ತಾನೆ ಇದೆ. ಆದರೆ ಬೆಳ್ಳಿ ದರವು ಕೂಡ ದಾಖಲೆ ಮಟ್ಟಕ್ಕೆ ಏರಿಕೆ ಆಗ್ತಾ ಇದೆ. ಇದರ ಪ್ರಕಾರ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. 10 ಗ್ರಾಮ್ ಚಿನ್ನದ ಬೆಲೆ ಎಷ್ಟಾಗಬೇಕು? ನಮ್ಮ ಪ್ರಕಾರ 70,000 80,000 ರೂಪಾಯಿ ಆದ್ರೆ ಒಳ್ಳೆಯದು, ಜನರು ತಗೊಳಕ್ಕೆ ಈಸಿ ಆಗುತ್ತೆ. ಬೆಳ್ಳಿ ಕೂಡ 1,50,000 ರೂಪಾಯಿ ಅಂದ್ರೆ ಓಕೆ 1 ಕೆಜಿಗೆ. ನಿಮ್ಮ ಪ್ರಕಾರ 10 ಗ್ರಾಮ್ ಚಿನ್ನ ಎಷ್ಟಾಗಬೇಕು, 1 ಕೆಜಿ ಬೆಳ್ಳಿ ಎಷ್ಟಾಗಬೇಕು? ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.